ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಆಪನಿತು ಪೇಳುವೆ ಪರಮ ಭಗವದ್ಭಕ್ತರು ಇದನ ಆದರದಿ ಕೇಳುವುದು. ಖಗವರ ಧ್ವಜನ ಅಂಗ್ರಿ ಬಕುತಿಯ ಬಗೆಯನು ಅರಿಯದ ಮಾನವರಿಗೆ ಇದು ಒಗಟಿನಂದದಿ ತೋರುತಿಪ್ಪುದು ಎಲ್ಲ ಕಾಲದಲ್ಲಿ. ತ್ರಿಗುಣವರ್ಜಿತನ ಅಮಲ ಗುಣಗಳ ಪೊಗಳಿ ಹಿಗ್ಗುವ ಭಾಗವತರಿಗೆ ಮಿಗೆ ಬಕುತಿ ಸುಜ್ಞಾನ ಸುಖವಿತ್ತು ಅವರ ರಕ್ಷಿಪುದು. ಒಟ್ಟಿಗೆ ಹರಿಕಥಾಮೃತ ಸಾರದ ಬಗ್ಗೆ ಮಧ್ಯದಲ್ಲಿ ಜಗನ್ನಾಥದಾಸರು ಒಂದು ವಿಷಯ ತಿಳಿಸ್ತಾರೆ. ಏನು ಅಂದರೆ, ನನ್ನ ಈ ಹರಿಕಥಾಮೃತ ಸಾರ ಕನ್ನಡದಲ್ಲಿ ಉಂಟು, ಹೌದು. ಕನ್ನಡದಲ್ಲಿದ್ದಾಕ್ಷಣಕ್ಕೆ ಶಾಲೆಗಳಲ್ಲಿ ಕನ್ನಡ ಭಾಷೆಯನ್ನೇ ಅಧ್ಯಯನ ಮಾಡ್ತಾ ಇದ್ದರೂ ಅವರಿಗಿದು ಅರ್ಥ ಆಗಬೇಕು ಅಂತೇನಿಲ್ಲ ಅಂತ. ಅವರಿಗಿದು ಏನೋ ಒಂದು ಒಗಟಿನಂತೇನೆ ತೋರ್ತದೆ. ಇದು ಎಂಥದ್ದು, ಹೇಗೆ ಒಗಟನ್ನು ಹೇಳುವಾಗ ಅದು ಅರ್ಥನೇ ಆಗೋದಿಲ್ಲ, ಮತ್ತು ಬಿಡಿಸಬೇಕು ಅಂತಾದರೂ ಕೂಡ ಆ ಬಿಡಿಸುವಾಗಲೂ ಆ ಶಬ್ದಗಳಿಗೆ ಏನಾದರೂ ಅರ್ಥ ಆಯಿತು, ಆವಾಗ ಒಗಟು ಅರ್ಥ ಆಗುತ್ತೆ, ಇಲ್ಲದ್ರೆ ಅದು ಅರ್ಥ ಆಗೋದಿಲ್ಲ. ಉದಾಹರಣೆಗೆ ಒಂದು ಒಗಟು ಉಂಟಂತೆ. ಏನು ಅಂತಂದರೆ, ಅಂಗಡಿ 60 ಅಂಗಡಿ ಬಿಡಿಸಿ ನೋಡಿದರೆ ಒಂದೇ ಅಂಗಡಿ ಅಂತ. ಇದೊಂದು ಒಗಟಂತೆ. ಅಂಗಡಿ 60 ಅಂಗಡಿ ಬಿಡಿಸಿ ನೋಡಿದರೆ ಒಂದೇ ಅಂಗಡಿ. ಏನು ಮೇಲ್ನೋಟಕ್ಕೆ ನೋಡಿದಾಗ 60 ಅಂಗಡಿಗಳು ಮತ್ತು ಒಂದೇ ಅಂಗಡಿ ಅಂತ. ಅದಕ್ಕರ್ಥ, ಈ ಒಂದು ಪುಸ್ತಕ, ವೇದ ಪುಸ್ತಕವನ್ನೇ ತೆಕ್ಕೊಳ್ಳೋಣ. ಅದನ್ನು ಬಿಡಿಸಿದಾಗ ಅಗ್ನಿ ಸೂಕ್ತ ಆರಂಭ ಆಯಿತು. ಅಗ್ನಿ ಏಳೆ ಪುರೋಹಿತಂ ಅಂತ ಆರಂಭ ಆಯಿತು. ಸ್ವಲ್ಪ ಮುಂದೆ ಹೋದ್ಮೇಲೆ ವರುಣ ಸೂಕ್ತ ಸಿಕ್ಕಿತು, ಮತ್ತು ಮುಂದೆ ಹೋದ್ಮೇಲೆ ಇಂದ್ರ ಸೂಕ್ತ ಸಿಕ್ಕಿತು, ಕುಬೇರ ಸೂಕ್ತ ಅಂತ ಸಿಕ್ಕಿತು, ವಿಷ್ಣು ಸೂಕ್ತ ಅಂತ ಸಿಕ್ಕಿತು. ಹೀಗೆ ಹೋಗ್ತಾ ಹೋದಾಗ ಅಂಗಡಿ 60 ಅಂಗಡಿ ಉಂಟು. ಈಗ ಇದರಲ್ಲಿ 60 ಜನರನ್ನು ಕುರಿತು ಹೇಳಿದ್ದುಂಟು, 60 ರೀತಿದ್ದು ಉಂಟು. ಬೇರೆ ಬೇರೆ ಅಂಗಡಿ ಅಂತಂದರೆ ಹಾಗೆ ಅಲ್ವಾ, ಬೇರೆ ಬೇರೆ ವಸ್ತುಗಳಿದ್ದರೆ ಬೇರೆ ಬೇರೆ ಅಂಗಡಿ ಅಂತ ಲೆಕ್ಕ. ಅದೇ ರೀತಿ ಅಗ್ನಿಯನ್ನು ಹೇಳುವುದು, ವರುಣನನ್ನು ಹೇಳುವುದು, ಕುಬೇರನನ್ನು ಹೇಳುವುದು, ಸೂರ್ಯನನ್ನು ಹೇಳುವುದು, ಚಂದ್ರನನ್ನು ಹೇಳುವುದು, ವಿಷ್ಣುವನ್ನು ಹೇಳುವುದು ಅಂತಂದಾಗ ಬೇರೆ ಬೇರೆಯವರನ್ನು ಹೇಳ್ತಾ ಇದ್ದವರು ಬೇರೆ ಬೇರೆ ಅಂಗಡಿ ಅಂತ ಆಯಿತು. ಅಂಗಡಿ 60 ಅಂಗಡಿ. ಸರಿ, ಒಳ್ಳೆ ವಿಮರ್ಶೆ ಮಾಡುವವನು, ಒಳ್ಳೆ ಆಧ್ಯಾತ್ಮಿಕ ಶಕ್ತಿ ಉಳ್ಳವನ ಕೈಗೆ ಕೊಟ್ಟಿದ್ರೆ ಎಲ್ಲಕ್ಕೂ ಏಕಾರ್ಥ ಮಾಡಿ ಬಿಡ್ತಾನೆ, ಭಗವತ್ಪರ ಅರ್ಥ ಮಾಡಿ ಬಿಡ್ತಾನೆ. ಅಂಗಡಿ 60 ಅಂಗಡಿ ಬಿಡಿಸಿ ನೋಡಿದರೆ, ಒಳ್ಳೆ ವಿಮರ್ಶೆ ಮಾಡಿ ನೋಡಿದರೆ ಒಂದೇ ಅಂಗಡಿ. ಎಲ್ಲವೂ ಕೂಡ ಭಗವಂತನಿಗೇನೆ ಸಂಬಂಧಪಟ್ಟದ್ದು. ಯೋ ದೇವಾನಾಂ ನಾಮಧ ಏಕ ಏವ ಅಂತ ಆ ಶ್ರುತಿಯ ಪ್ರಕಾರ ಸಮಸ್ತ ಶಬ್ದಗಳು, ಇಂದ್ರ ಆಗಲಿ, ಚಂದ್ರ ಆಗಲಿ, ವರುಣ ಆಗಲಿ, ಕುಬೇರ ಆಗಲಿ, ಸೋಮ ಆಗಲಿ, ಆದಿತ್ಯ ಆಗಲಿ, ಯಾರೇ ಆಗಲಿ ಎಲ್ಲ ಭಗವಂತನನ್ನೇ ಕುರಿತು ಹೇಳೋದು. ಹೀಗೆ ಮೇಲೆ ನೋಡ್ತಾ ಹೋಗುವಾಗ ಈ ಅಂಗಡಿ ಅವನ ಕೈಯಲ್ಲಿ ಉಂಟು, ಆ ಅಂಗಡಿ ಅವನ ಕೈಯಲ್ಲಿ ಉಂಟು, ಈ ಅಂಗಡಿ ಇವನ ಕೈಯಲ್ಲಿ ಉಂಟು ಅಂತ ತೋರುತ್ತೆ. ಒಳ್ಳೆ ವಿಮರ್ಶೆ ಮಾಡಿದ ಅಷ್ಟು ಅಂಗಡಿಗೆ ಓನರ್ ಒಬ್ಬನಿಂದ ಮತ್ತೆ ಗೊತ್ತಾಗುತ್ತೆ. ವಿಮರ್ಶೆ ಮಾಡಿದಾಗ ಒಬ್ಬನೇ ಇದರ ಅಧಿಪತಿ ಅಂತ ಗೊತ್ತಾಗುತ್ತೆ. ಅದೇ ರೀತಿ ಅದೊಂದು ಒಗಟು. ಅದೇ ರೀತಿಯಲ್ಲಿ ಇಲ್ಲಿ ನೋಡಿದಾಗ ಏನು, ಒಂದು ಸಂಧಿಗೆ ಭಕ್ತಾಪರಾಧ ಸಹಿಷ್ಣು ಅಂತ ಹೆಸರು, ಇನ್ನೊಂದು ಸಂಧಿಗೆ ಕರುಣಾಸಂಧಿ ಅಂತ ಹೆಸರು, ದೈತ್ಯ ತಾರತಮ್ಯ ಸಂಧಿ ಅಂತ ಹೆಸರು, ಆಮೇಲೆ ದತ್ತ ಸ್ವಾತಂತ್ರ್ಯ ಸಂಧಿ ಅಂತ ಒಂದು ಸಂಧಿಗೆ ಅದು ಹೆಸರು. ಉಂಟೋ ಇಲ್ಲೋ ಗೊತ್ತಿಲ್ಲ ಅಂತ ಒಂದು ಸಂಧಿಗೆ ಹೆಸರಂತೂ ಉಂಟು, ದತ್ತ ಸ್ವಾತಂತ್ರ್ಯ ಸಂಧಿ ಅಂತ ಉಂಟು. ಆಮೇಲೆ ಗಣಪತಿ ಸ್ತೋತ್ರ ಸಂಧಿ ಅಂತ ಒಂದುಂಟು. ಹೀಗೆಲ್ಲ ಈಗ ಎಲ್ಲ ನೋಡಿದ ಅಂಗಡಿ 60 ಅಂಗಡಿ, ಒಟ್ಟಿಗೆ ಇಷ್ಟು ಸಂಧಿಗಳು ಅಂತ ಉಂಟು. ಎಲ್ಲ ನೋಡಿಬಿಟ್ರೆ, ಸರಿಯಾಗಿ ವಿಮರ್ಶೆ ಮಾಡಿಬಿಟ್ರೆ ಒಂದೇ ಭಗವಂತನಿಗೆ ಸಂಬಂಧಪಟ್ಟು ಹೇಳುವುದಿದು ಅಂತ ಜಗನ್ನಾಥದಾಸರು ತನ್ನ ಗ್ರಂಥದ ಬಗ್ಗೆ ಸಾತ್ವಿಕರಿಗೆ ಬರತಕ್ಕಂತಹ ಭ್ರಮೆಯನ್ನು ಕಳೆದು ಬಿಡ್ತಾರೆ ಈ ಒಂದು ಒಗಟಿನಿಂದ. ಅಲ್ಲ, ಆದರೂ ಕೂಡ ಕೆಲವರಿಗೆ ಏನು ಬಿಡಿಸಿ ಹೇಳಿದ್ರು ಕೂಡ ಯೋ ದೇವಾನಾಂ ನಾಮಧ ಏಕ ಏವ ಅಂತ ಶ್ರುತಿಯನ್ನು ಹೇಳಿದರೂ ಕೂಡ ಅವರು ಒಪ್ಪುವುದೇ ಇಲ್ಲ ಅಂದರು. ಹೌದಾ? ಹಾಗಾದರೆ ಮೊದಲು ಖಗವರ ಧ್ವಜನ ಅಂಗ್ರಿಯ ಚಿಂತನೆ ಮಾಡಲಿಕ್ಕೆ ಹೇಳು.
ಖಗವರ ಧ್ವಜ ಅಂದರೆ ಯಾರು? ಭಗವಂತ. ಅಲ್ಲ, ಭಗವಂತನ ಅಂಗ್ರಿ ಚಿಂತನೆ ಮಾಡು ಅಂತ ಹೇಳ್ಬೋದಿತ್ತಲ್ಲ. ಖಗವರ ಧ್ವಜನ ಅಂಗಿ ಅಂತ ಯಾಕೆ ಹೇಳಿದ್ರು? ಒಳಗೆ ವಿಷ ಇತ್ತು, ಅದು ಪರಿಹಾರ ಆಗಬೇಕು ಅಂದರೆ ಖಗವರ ಧ್ವಜ ಬೇಕು ಅದಕ್ಕೆ. ಖೇ ಗಚ್ಚಂತಿ ಇತಿ ಖಗಾಹ ಪಕ್ಷಿಣಃ ಖಗೇಶು ವರಹ ಗರುಡಃ. ಅವನೇ ಧ್ವಜವಾಗಿ ಇರತಕ್ಕಂಥವನು ಭಗವಂತ. ಖಗವರ ಧ್ವಜನ ಅಂಗ್ರಿ ಭಗವಂತನ ಪಾದ. ಪಕ್ಷಿವಾಹನ ಎರಗುವೆ, ಪಕ್ಷಿವಾಹನ ಎರಗುವೆ ಅನುದಿನ ಅಂತ. ಅದಕ್ಕೆ ಖಗವರ ಧ್ವಜನ ಅಂಗ್ರಿ ಭಕುತಿಯ ಬಗೆಯನು. ಅವನಿಗೆ ಹೇಗೆ ಭಗವಂತನು ಭಜಿಸಬೇಕು ಅಂತ ಗೊತ್ತಿಲ್ಲ. ಏನೋ ಶಾಸ್ತ್ರದ ಪುಟ ತಿರುವಿ ಹಾಕಿದ್ದಾನೆ, ಸಂಸ್ಕೃತ ಓದಿದ್ದಾನೆ, ಅಮರಕೋಶ ಗಟ್ಟಿ ಮಾಡಿದ್ದಾನೆ, ಶಬ್ದಕೋಶ ಅಷ್ಟೂ ಬಾಯ್ಪಾಠ ಬರುತ್ತೆ. ಅದರಿಂದ ತೆಗೆದ ಇಂದ್ರ ಅಂದರೆ ಇಂದ್ರ, ಸೂಕ್ತ ಅಂದರೆ ಸೂಕ್ತ ಅಂತ. ಝೋಂತಸ್ಯ ಝೋಂತ ಏವ ಅರ್ಥಃ ಅಂತ. ಯದಿ ಝೋಂತಃ ಝೋಂತ ಸ್ಯಾತ್ ಘಟ ಕಿಂ ಪಟಾಯತೆ ಅಂತ ಅಂದುಬಿಟ್ಟ. ಘಟ ಏನು ಪಟ ಆಗುತ್ತಾ ಅಂತ ಅಂದುಬಿಟ್ಟ ಅಂತ. ಅಲ್ಲಿ ಸಂಸ್ಕೃತದಲ್ಲಿ ಝೋ ಅಂತ ಒಂದಿತ್ತು. ಏನು ಝೋಂತಕ್ಕೆ ಏನು ಅರ್ಥ? ಝೋಂತಕ್ಕೆ ಝೋಂತ ಅಂತಲೇ ಅರ್ಥ ಅಂದ. ಅದು ಝ ಮತ್ತು ಅಂತ ಬಿಡಿಸ್ಲಿಕ್ಕೆ ಗೊತ್ತಿಲ್ಲ ಅವನಿಗೆ. ಝೋ ಅಂತ ಒಟ್ಟಿಗೆ ಓದಿದ್ರು. ಝೋಂತ ಏನು? ಝೋಂತ ಅಂದರೆ ಝೋಂತಾನೆ. ಎಂಥದ ಎಲ್ಲಿಯಾದರೂ ಝೋಂತ ಅಂದರೆ ಝೋಂತ. ಹೌದು, ಝೋಂತ ಅಂದರೆ ಅಝೋಂತ ಆಗುತ್ತೆ. ಎಲ್ಲಿಯಾದರೂ ಝೋಂತ ಅಂದರೆ ಝೋಂತಾನೆ. ಒಂದು ವೇಳೆ ಝೋಂತ ಅಝೋಂತ ಆಗೋದಾದರೆ ಘಟ ಮಡಕೆ ಅಂಥದ್ದು, ಘಟ ಅಂದರೆ ಪಟ ಅಂತ ಆಗಲಿ ಅಂತ ಅಂದುಬಿಟ್ಟು. ಹಾಗೆ ಇದೆಲ್ಲ ಸಂಸ್ಕೃತದ ಪಾಂಡಿತ್ಯ ಇದೆಲ್ಲ ಅಂತಾರೆ. ಅದಕ್ಕೆ ಇದೆಲ್ಲ ಇಲ್ಲಿ ನಡೆಯೋಲ್ಲ, ಈ ಶಾಸ್ತ್ರದಲ್ಲಿ ನಡೆಯೋಲ್ಲ. ಆದ್ದರಿಂದ ಸ್ವಲ್ಪ ಆದರೂ ಏನು ಒಳಗಿನಿಂದ ಅಂತಹ ದುರಾಗ್ರಹ ಇತ್ತು ಅಂತಂದರೆ ಅಂದರೆ ಖಗವರ ಧ್ವಜನ ಅಂಗ್ರಿ ಭಕುತಿ, ಅವನ ಇದನ್ನು ಪ್ರೀತಿಸು. ಭಕುತಿಯ ಬಗೆಯನ್ನು ಅರಿಯದ ಮಾನವರಿಗೆ, ಹೇಗೆ ಭಗವಂತನನ್ನು ಪ್ರೀತಿಸಬೇಕು ಅಂತ ಗೊತ್ತಿಲ್ಲದ ಜನರಿಗೆ ಇದು ಒಗಟಿನಂತೆಯೇ ತೋರ್ತದೆ. ನಮಗೆ ಮೊದಲು ಭಗವಂತನಲ್ಲಿ ಪ್ರೀತಿ ಉಂಟ, ಆವಾಗ ಎಲ್ಲ ಅಂಗಡಿಯೂ ಒಂದೇ ಆಗಿ ತೋರುತ್ತೆ. ಅವನಲ್ಲಿ ಪ್ರೀತಿ ಇಲ್ಲ, ದೇವರಲ್ಲಿ ಸರ್ವೋತ್ತಮತ್ವ ಪ್ರೀತಿ ಇಲ್ಲ, ಎಲ್ಲ ದೇವತೆಗಳನ್ನು ಕೂಡ ನಾವು ಸಮಾನವಾಗಿ ಯಾವುದು ಪಂಚಾಯತನದಂತೆ ಸಮಾನವಾಗಿ ಪೂಜೆ ಮಾಡುವುದು ಅಂತಾದರೆ ಆವಾಗ ನಮಗೆ ಎಲ್ಲ ಬೇರೆ 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 ಅಂಗಡಿಯಾಗಲಿ ತೋರುತ್ತದೆ. ಒಂದಿದ್ರೂ ಬೇರೆ ಬೇರೆಯಾಗಿ ತೋರ್ತದೆ ಅಂತ. ಹೌದು, ಅಲ್ಲಿ ಕೂಡ ಈ ಅರ್ಥದಲ್ಲೇ ಆ ಶಬ್ದವನ್ನು ಪ್ರಯೋಗ ಮಾಡಿದ್ದು. ಅವನಿಗೆ ದುರ್ಮರಣ ಬಂತು ಅಂತ ಕೆಲವರು ಆಕ್ಷೇಪ ಮಾಡುವುದುಂಟು. ಹಾವು ಕಚ್ಚಿ ಸತ್ತದ್ದರಿಂದ ದುರ್ಮರಣ ಬಂತು ಅಂತ ಕೆಲವರು ಆಕ್ಷೇಪ ಮಾಡುವುದುಂಟು. ಅದಕ್ಕೆ ಇಲ್ಲ, ಹಾವು ಕಚ್ಚಿದ್ರೂ ಕೂಡ ಒಂದು ವಿಷ ಏರಿದ್ರು, ಈ ಲೌಕಿಕ ವಿಷ ಏರಿದ್ರೂ ಒಳಗಿನಿಂದ ಆಂತರಿಕ ವಿಷ ಅವನಲ್ಲಿ ಯಾವುದಿರಲಿಲ್ಲ. ಯಾಕೆ? ವಿಷವನ್ನು ಹೀರತಕ್ಕಂಥ ರುದ್ರದೇವರು ಭಾಗವತ ಉಪದೇಶ ಮಾಡುವ ಮೂಲಕ ಅಷ್ಟು ಯಾವಾಗ ಕೂಡ ವಿಷ ಏರಿದರೆ ಅದನ್ನು ಅಲ್ಲಿಗೆ ಬಾಯಿ ಕೊಟ್ಟು ತೆಗೆಯುವ ಕ್ರಮ ಉಂಟು ಕಾಣುತ್ತೆ. ಆ ಜಾಗಕ್ಕೆ ಸರಿ ಅದನ್ನು ಅಲ್ವಾ? ಕಲ್ಲು ಹೀರುತ್ತೆ ಬಾಯಿಂದ ಅಲ್ವಾ? ತೆಗಿತಾರೆ ಕಾಣುತ್ತೆ, ಉಗಿತಾರೆ ಅಲ್ವಾ? ಅದೇ ರೀತಿಯಲ್ಲಿ ಶುಕಾಚಾರ್ಯರು ತನ್ನ ಬಾಯಿಯಿಂದ ಬಂದಿರತಕ್ಕಂಥ ಭಾಗವತ ಎನ್ನತಕ್ಕಂತಹ ಧ್ವನಿಯಿಂದ ಏನು ಮಾಡಿದ್ರು, ಅವನ ಒಳಗಿರತಕ್ಕಂತಹ ಆಧ್ಯಾತ್ಮ ವಿಷಯವನ್ನು ಪೂರ, ಈ ವಿಷವನ್ನು ಕೂಡ ಒಂದು ಪ್ರಿಕಾಷನ್ ಅಂತೆ, ಮುಂದೆ ಬರತಕ್ಕ ವಿಷವನ್ನು ಈಗಲೇ ಭಾಗವತ ಮೂಲಕ ಈಗಲೇ ತಾನು ಸಮಗ್ರವಾಗಿ ತೆಗೆದುಬಿಟ್ಟು ಆದ್ದರಿಂದ ಎಲ್ಲ ವಿಷದಿಂದ ರಹಿತನಾದ್ದರಿಂದ. ಯಾಕೆ? ಇವನ ಇದು ಕಥೆಯನ್ನು ಕೇಳಿದ್ದರಿಂದ, ಖಗವರ ಧ್ವಜನ ಕಥೆಯನ್ನು ಕೇಳಿದ್ದರಿಂದ ಖಗವರ ಧ್ವಜನ ಪಾದಮೂಲವನ್ನೇ ಸೇರಿದ ಅಂತ ಅಲ್ಲಿ ಹೇಳಿದಂತೆ ಇಲ್ಲಿಯೂ ಕೂಡ ನಿಮ್ಮಲ್ಲಿ ಒಳಗಿನಿಂದ ವಿಷ ಇತ್ತು ಅಂತಂದರೆ ಆವಾಗ ಇದು ಒಗಟಿನಂತೆಯೇ ತೋರ್ತದೆ. ವಿಷ ಇರುವುದು ಯಾವಾಗ ವಿಷ ಇರುತ್ತೆ ಅಂತಂದರೆ ಅವನನ್ನು ಹೇಗೆ ಪ್ರೀತಿಸಬೇಕು ಅಂತ ಗೊತ್ತಿಲ್ಲದವರಿಗೆ ಇಂಥ ವಿಷಗಳು, ದುರಾಗ್ರಹ ಅನ್ನತಕ್ಕಂಥ ವಿಷಗಳು ಸೇರಿಕೊಳ್ತವೆ. ಅದಕ್ಕೆ ಅಂಥವನ ಪ್ರೀತಿಸಲಿಕ್ಕೆ ಶುರು ಮಾಡಿಬಿಟ್ರೆ ವಿಷ ತನ್ನಿಂತಾನೆ ಹಿಡಿದು ಹೋಗುತ್ತೆ. ಅದಕ್ಕೆ ಖಗವರ ಧ್ವಜನ ಅಂಗ್ರಿ ಭಕುತಿಯ ಬಗೆಯನು ಅರಿಯದ ಅಂತ. ಮಾನವರಿಗೆ ಇದು ಒಗಟಿನಂದದಿ ತೋರುತ್ತಿಪ್ಪುದು ಎಲ್ಲ ಕಾಲ. ಅಂದರೆ ಯಾವಾಗೆಲ್ಲ ನೀನು ಇದನ್ನು ಓದ್ತೀಯೋ ಆವಾಗೆಲ್ಲ ನಿನ್ನ ಮನಸ್ಸು ವಿಷ್ಣು ಪಾದದಲ್ಲಿ ರಥವಾಗಿ ಇರಬೇಕು ಅಂತ. ಆವಾಗ ಆ ಓದಲಿಕ್ಕೆ ತೊಡಗಿದಾಗ ಒಳಗಿನ ಆ ಸಮಯದಲ್ಲಿ ದುರಾಗ್ರಹ ಬರುವ ಪ್ರಸಂಗ ಇದ್ದರೆ ಅದನ್ನು ಈ ಅಂಗ್ರಿ ತೆಗೆದು ಬಿಡುತ್ತೆ, ಈ ವಿಷವನ್ನು ತೆಗೆದು ಬಿಡುತ್ತೆ. ಆವಾಗ ನಿನಗೆ ಸಹಜವಾಗಿ ಅರ್ಥ ಆಗಲಿಕ್ಕೆ ಆರಂಭ ಆಗುತ್ತೆ.
ಪರೀಕ್ಷಿತರಾಗಿರುವ ಹಾಂ ಮೊದಲೇ ದೇಹವನ್ನು ತ್ಯಾಗ ಮಾಡಿದ್ದರು ಅಂತ ಬರ್ತಾರೆ. ದೇಹ ಬಿಟ್ಟು ಹೋಗಿದ್ದೀರಿ? ಇಲ್ಲ ಇಲ್ಲ, ಯಾಕೆಂದರೆ ಅದು ಸ್ಪಷ್ಟವಾಗಿ ಉಂಟಲ್ಲ, ಹಣ್ಣನ್ನು ಹಿಡ್ಕೊಂಡು ಅದರಲ್ಲೊಂದು ಕ್ರಿಮಿಯನ್ನು ಕಂಡು ಇದು ಕಚ್ಚಲಿ ನನಗೆ ಅಂತ ಹೇಳಿದ್ದು, ಆ ಕ್ರಿಮಿಯ ತಕ್ಷಕನಾಗಿ ಕಚ್ಚಿದ್ದು. ಹೌದು, ನಾನು ಅವರೇ ನಿಂತು ತನ್ನ ದೇಹಕ್ಕೆ ತಕ್ಷಕವನ್ನು ಕಚ್ಚೋದನ್ನು ನೋಡ್ತಾ ಇದ್ರು ಅಂತ ಶಾಸ್ತ್ರಗಳು ಬಂದಿದೆ ಅಂತ. ಶೃಂಗಿಯ ಮಾತು ವ್ಯರ್ಥ ಅಂತ. ಶೃಂಗಿಯ ಮಾತು ಅದು ವ್ಯರ್ಥ ಅಂತ ಆಗುತ್ತೆ. ಹೌದು, ಇಲ್ಲ, ಹಾಗಿಲ್ವೇ ಇಲ್ಲ. ಹೌದು, ಹಾಗಿಲ್ಲ. ಯಾರು ವಿದ್ವಾಂಸರೇ ಹೇಳಿದ್ದು ಕೇಳಿದ್ದ? ಹಯೋಧನ ಪುರಾಣಿಕರು. ಹಾಂ ಹಾಂ, ಹಯೋಧನ ಪುರಾಣಿಕರೇನಾ? ಹಾಗೆ ಅಂದರೆ ಇಷ್ಟ ತನಕ ಹಾಗಿಲ್ಲ, ವ್ಯಾಖ್ಯಾನದಲ್ಲಿ ಎಲ್ಲಿ ಇಲ್ಲ, ಮೂಲದಲ್ಲಿ ಹಾಗಿಲ್ಲ ಅಲ್ಲ. ಅವರೇ ಒಂದು ಬರೆದಿದ್ದಾರಲ್ವ ಸುಲಲಿತ, ಕನ್ನಡದಲ್ಲಿ ಅವರು ಬರೆದಿದ್ದಾರೆ, ಅದರಲ್ಲಿ ಕೂಡ ಇಲ್ಲ ಅಂತೆ. ಹಾಗಾದರೆ ಮತ್ತೆ ಯಾರಿಗೆ ಇದು ಅಂತಂದರೆ ಅದಕ್ಕಂತಾರೆ ತ್ರಿಗುಣವರ್ಜಿತನ. ಆದರೆ ತ್ರಿಗುಣವರ್ಜಿತ ಅಂತಂದರೆ ವಿಷರಹಿತ ಅಂದರೆ ಒಂದೇ ಅರ್ಥ. ತ್ರಿಗುಣವರ್ಜಿತನ ಅಮಲ ಗುಣಗಳ ಪೊಗಳಿ ಹಿಗ್ಗುವ ಭಾಗವತರಿಗೆ ಮಿಗೆ ಭಕುತಿ, ಮಿಗೆ ಅಂದರೆ ಬಹಳ ಅಂತ ಅರ್ಥ, ಮಿಗೆ ಭಕುತಿ ಸುಜ್ಞಾನ ಸುಖವಿತ್ತು ಅವರ ರಕ್ಷಿಪುದು ಅಂತ. ತ್ರಿಗುಣವರ್ಜಿತನ ಹೇಗೂ ಆಗ್ಬೋದು. ತ್ರಿಗುಣವರ್ಜಿತನ ಅಮಲ ಗುಣಗಳು. ಯಾರ ಗುಣಗಳು? ಭಗವಂತನ. ಭಗವಂತ ಎಂತವ? ತ್ರಿಗುಣವರ್ಜಿತ ಅಂತ. ಅದು ಒಂದು. ಇನ್ನು ನಮಗೆ ಮಾಡಲಿಕ್ಕೆ ಬರುತ್ತಾ ಮಾನವನಿಗೆ? ತ್ರಿಗುಣವರ್ಜಿತನಾಗಿ ಮುಂದೆ ನಮಲ ಗುಣಗಳ ಇಲ್ಲ, ಬರೋದಿಲ್ಲ, ಆಗೋದಿಲ್ಲ. ಸರಿ ಸರಿ. ಅಂತೂ ಭಗವಂತನಲ್ಲಿ ತ್ರಿಗುಣವರ್ಜಿತತ್ವವೇ ಆರಂಭವಾಗಿಕೊಂಡು ಅವನ ಗುಣಗಳನ್ನು ತಿಳಿಯುವುದು. ಅಲ್ಲಿ ನಿರ್ಗುಣ ಅಂತ ಶ್ರುತಿ ಉಂಟು. ಸಾಕ್ಷಿ ಚೇತ ಕೇವಲ ನಿರ್ಗುಣ ಅಂತ ಒಂದು ಶ್ರುತಿ ಉಂಟು. ನಿರ್ಗುಣ ಅನ್ನತಕ್ಕಂಥ ಶ್ರುತಿಯನ್ನು ಕೇಳಿದ ತಕ್ಷಣ ಭಗವಂತನಲ್ಲಿ ಗುಣಗಳಿಲ್ಲ ಅನ್ನತಕ್ಕಂಥ ಚಿಂತನೆ ಬರಬಹುದು. ಅದಕ್ಕಂತಾರೆ ತಿಳ್ಕೊಳ್ಳುವ ಆರಂಭವೇ, ದೇವರನ್ನು ತಿಳ್ಕೊಳ್ಳುವ ಆರಂಭವೇ ಹೇಗೆ ಅಂತಂದರೆ, ನಿರ್ಗುಣ ಶ್ರುತಿ ಪ್ರಕಾರ ಗುಣಗಳೇ ಇಲ್ಲ ಅಂತ ತಿಳ್ಕೊಳ್ಳಿಕ್ಕೆ ಆರಂಭ ಅಲ್ಲ, ತಿಳ್ಕೊಳ್ಳುವ ಕ್ರಮ ಅಲ್ಲ. ಮತ್ತು ತಿಳ್ಕೊಳ್ಳಿಕ್ಕೆ ಆರಂಭಿಸುವುದು ಹೇಗೆ ಅಂತಂದರೆ ತ್ರಿಗುಣವರ್ಜಿತ, ಸತ್ವರಜಸ್ತಮೋ ಗುಣಗಳಿಂದ ರಹಿತ. ಹಾಗೆ ಅವನನ್ನು ರಹಿತ ಅಂತ ಆ ರೀತಿ ತಿಳ್ಕೊಳ್ಬೇಕಾದ್ರೆ ಮೊದಲು ಇವನು ತನ್ನಲ್ಲಿದ್ದಂಥ ವಿಷವನ್ನು ಪರಿಹರಿಸಿಕೊಳ್ಬೇಕು. ತನ್ನಲ್ಲಿ ಒಳಗಿನ ದುರಾಗ್ರಹ ಅನ್ನತಕ್ಕಂಥ ವಿಷಯ ಇತ್ತು ಅಂತಂದರೆ ಮೊದಲೇ ಭಗವಂತ ನಿರ್ಗುಣ ಅಂತ ಹೇಳಬೇಕು ಎನ್ನುವ ಉದ್ದೇಶದಿಂದ ಧರೆಗೆ ಬಂದವರವರೆಲ್ಲ ಮಾಯಾವಾದಿಗಳು. ಆದ್ದರಿಂದ ಅವರಿಗೆ ಭಗವಂತನಲ್ಲಿ ಎಂಥದ್ದು ತಂದರೆ ನಿರ್ಗುಣ ಅಂತಂದು ಬಿಟ್ಟರೆ ನಿರ್ಗುಣ ಅಂತಲೇ ಅರ್ಥ ಮಾಡಿಬಿಡ್ತಾರೆ, ತ್ರಿಗುಣವರ್ಜಿತ ಅಂತ ಅರ್ಥ ಮಾಡೋಲ್ಲ. ಇವರಲ್ಲಿ ಒಳಗಿನಿಂದ ವಿಷ ಉಂಟು, ಆದ್ದರಿಂದ ಭಗವಂತನನ್ನು ವಿಷರಹಿತ ಅಂತ ಚಿಂತನೆ ಮಾಡೋಲ್ಲ ಅವರು. ತ್ರಿಗುಣವರ್ಜಿತ, ಮೂರು ಗುಣವರ್ಜಿತ ಅರ್ಥ ಮಾಡೋಲ್ಲ, ಎಲ್ಲ ಗುಣರಹಿತ ಅಂತ ಅರ್ಥ ಮಾಡಿಬಿಡ್ತಾರೆ ಇವರು. ಅದಕ್ಕೆ ಭಗವಂತನ ತಿಳ್ಕೊಳ್ಳುವ ಕ್ರಮ ತ್ರಿಗುಣವರ್ಜಿತತ್ವದಿಂದ. ಹಾಗೆ ತ್ರಿಗುಣವರ್ಜಿತ ಅಂತ ತಿಳ್ಕೊಂಡ್ರೆ ಮಾತ್ರ ಮುಂದೆ ಅಮಲ ಗುಣಗಳನ್ನು ಅವನಲ್ಲಿ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಯಾರಲ್ಲಿ ತ್ರಿಗುಣಗಳು ಉಂಟೋ ಅವನಲ್ಲಿ ನಿರ್ಮಲ ಗುಣಗಳು ಬರಲಿಕ್ಕೆ ಸಾಧ್ಯ ಇಲ್ಲ. ತ್ರಿಗುಣ ಇದೆಲ್ಲ ಈಗ ಇದು ತ್ರೈಗುಣ್ಯ, ಮೂರು ಗುಣಗಳಿಂದ ನಿರ್ಮಿತವಾದ್ದು. ಆದ್ದರಿಂದ ಈ ದೇಹದಲ್ಲಿ ಈಗೇನು ಸುಖ ದುಃಖ ಸುಖಾದಿಗಳು ಆಗುತ್ತೆ ಅದು ದೋಷಪೂರಿತ, ಅಮಲ ಗುಣ ಅಲ್ಲ. ಸುಖ ಆಗುತ್ತೆ ಹೋಗುತ್ತೆ, ಸುಖ ಬಂದದ್ದು ಶಾಶ್ವತ ನಿಲ್ಲೋಲ್ಲ. ಸುಖ ಬಂದು ಹೋಗುವುದೇ ಉಂಟಲ್ಲ, ಅದೇ ಸುಖದಲ್ಲಿರತಕ್ಕಂಥ ದೋಷ, ಅದು ನಮಗೆ ಇರತಕ್ಕಂಥ ಸುಖದ ದೋಷ. ಹಾಗಾದರೆ ಏನಾಗಬೇಕು? ಎಷ್ಟರ ತನಕ ಸತ್ವರಜಸ್ತಮೋ ಗುಣಗಳು ಇರ್ತದೋ ಅಷ್ಟರ ತನಕ ಅಮಲ ಗುಣಗಳು ಬರಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ದೇವರನ್ನು ದೇವರಲ್ಲಿ ಅಮಲ ಗುಣಗಳು ಉಂಟು ಅಂತ ತಿಳ್ಕೊಳ್ಬೇಕಾದ್ರೆ ಮೊದಲು ಅವನನ್ನು ತ್ರಿಗುಣವರ್ಜಿತ ಅಂತ ತಿಳ್ಕೊಳ್ಳಿಕ್ಕೆ ಆರಂಭ ಮಾಡು. ಅವನನ್ನು ಆ ರೀತಿ ತಿಳ್ಕೊಳ್ಬೇಕು ಅಂತಾದರೆ ನಮ್ಮಲ್ಲಿ ಕೂಡ ತ್ರಿಗುಣಗಳು, ನಮ್ಮಲ್ಲಿ ವಿಷಯ ಇರಬಾರ್ದು, ದುರಾಗ್ರಹ ಅನ್ನತಕ್ಕಂಥ ವಿಷಯ ಇರಬಾರ್ದು. ನಾವು ಅವನನ್ನು ತಿಳ್ಕೊಂಡು ನಮ್ಮಲ್ಲಿ ನಾವು ಈ ತ್ರಿಗುಣ ದೇಹ ಇಟ್ಟುಕೊಂಡೆ ನಾವು ಅವನನ್ನು ತಿಳ್ಕೊಳ್ಳೋದು. ದುರಾಗ್ರಹ ಅನ್ನತಕ್ಕಂಥ ವಿಷಯ ಇರಬಾರ್ದು ನಮ್ಮಲ್ಲಿ. ನಾವು ಅವನಲ್ಲಿ ಈಗ ಒಳಗಿನಿಂದ ನಾವು ತ್ರಿಗುಣಗಳಾಗಿಯೇ ಅವನನ್ನು ತ್ರಿಗುಣವರ್ಜಿತ ಅಂತ ತಿಳ್ಕೊಂಡ್ರೆ ಮುಂದೆ ನಮ್ಮನ್ನು ತ್ರಿಗುಣವರ್ಜಿತನನ್ನಾಗಿ ಮಾಡ್ತಾನೆ.
ತಿಳ್ಕೊಳ್ಳುವಾಗ ಮಾತ್ರ ನಾವು ತ್ರಿಗುಣಿಗಳಾಗಿಯೇ ನಾವು ತಿಳ್ಕೊಳ್ಳೋದು ಅವನನ್ನು. ದೇವತೆಗಳು ಹ್ಞೂ ಭೂಮಿಗೆ ಬರ್ತಾರೆ, ಹ್ಞೂ ವ್ಯಾಸ್ತಜ್ಞರ ಆರಾಧನೆ ಹ್ಮ್. ಓದ್ತಾ ಇದ್ದಾರೆ. ಹ್ಞೂ ಗೋಪಾಲದಾಸರು ಹೇಳ್ತಾರೆ ಅವರು ಅಗ್ನಿಯ ಅಂಶ ಅಂತ, ಯಾರು? ವ್ಯಾಸ್ತಜ್ಞರು ಅಂತ ವ್ಯಾಸತತ್ವಜ್ಞರು ಅಗ್ನಿ ಅಂಶನ? ಅಂಶ ಅಂತ ಹ್ಞೂ ಅವ್ರು ಹೇಳ್ತಾರೆ. ಅಂದ್ರೆ ಯಾರು? ಗೋಪಾಲದಾಸರು. ಗೋಪಾಲದಾಸರು ಹ್ಮ್. ದೃಷ್ಟದ್ಯುಮ್ನಾಗಿದ್ದ. ಹ್ಞೂ ಹ್ಞೂ ಆಮೇಲೆ ಅವ್ರಿಗೆ ಅಪರೋಕ್ಷ ಜ್ಞಾನ ಆಗ್ತದೆ ಅಂತಲೂ ಅವರ ಒಂದು ಕೃತಿಯಲ್ಲಿ ಬರ್ತದೆ. ಹ್ಮ್. ಗೋಪಾಲದಾಸ ಅಗ್ನಿಯ ಅಂಶ ದೃಷ್ಟದ್ಯುಮ್ನ ಅವತಾರ ಅಂತ ಅಂದಮೇಲೆ ಮತ್ತೆ ಅಪರೋಕ್ಷ ಅಂತ ಉಂಟ ಇಲ್ಲ, ದೇವತೆಗಳಿಗೆ. ಅಪರೋಕ್ಷ ಆಗಿರುತ್ತೆ. ದೇವತೆಗಳು ಜಾತ ಅಪರೋಕ್ಷ. ಆ ದಾಸರ ಪದಕ್ಕೆ ಅರ್ಥ ಏನು ಮಾಡಲಿಕ್ಕಾಗ್ತದೆ? ಒಂದ ಹಾಗಾದರೆ ಇದನ್ನು ಇಟ್ಟುಕೊಂಡ್ರೆ ಅಗ್ನಿ ಅವತಾರ ಅಲ್ಲ ಅಂತ ಬಿಡಬೇಕು. ಅವರು ಅಗ್ನಿಯವತಾರ ಅಂತ ನೇರ ಹೇಳ್ತಾರೆ. ಹ್ಮ್. ದೃಷ್ಟದ್ಯುಮ್ನಾಗಿದ್ದ. ಸ್ವಾಮಿ ಸ್ವಪ್ನದಲ್ಲಿ ಹೇಳಿರ್ತಾರೆ. ಯಾರಿಗೆ? ಗೋಪಾಲದಾಸರಿಗೆ ಉಪದೇಶ ಮಾಡಿರ್ತಾರೆ ಬಂದು. ಅದೇ ಯಾವುದೋ ಒಂದು ತಪ್ಪದರಲ್ಲಿ. ದೃಷ್ಟದ್ಯುಮ್ನ ಅಂತ ಗೋಪಾಲದಾಸರು ನೇರವಾಗಿ ಹೇಳಿದ್ದು, ಹ್ಮ್. ವಾಕ್ಯದಲ್ಲಿ ಹೇಳಿದ್ದು ಉಲ್ಲೇಖ ಅವ್ರ ಇದೆ. ತಂದೆ ಮತ್ತೆ ಹಾಗಾದ್ರೆ ಅಪರೋಕ್ಷ ಜ್ಞಾನ ಎನ್ನುವುದು ಹೇಗೆ? ಅದೇ ಅಪರೋಕ್ಷ ಜ್ಞಾನಕ್ಕೆ ಏನು ಹೇಗೆ ಇಲ್ಲ, ಮಾಡಲಾಗ್ತದೆ? ಇಲ್ಲ. ಒಂದ ಯಾವುದೋ ಒಂದು ಯಾರೋ ಸೇರಿಸಿದ್ದಿರ್ಬೋದು ಒಂದ. ಎರಡು ಒಟ್ಟಿಗೆ ಕೂಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಅವರನ್ನು ಜಾತಾಪರೋಕ್ಷ ಬ್ರಹ್ಮದರ್ಶನ ವರ್ಜಿತಾ ನೈವ ದೈವಪದಂ ಪ್ರಾಪ್ತಾ ಬ್ರಹ್ಮದರ್ಶನ ವರ್ಜಿತಾ. ಬ್ರಹ್ಮದರ್ಶನ ಯಾರಿಗೆ ಆಗಲಿಲ್ವೋ ಅವರು ದೇವ ಪದವನ್ನು ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಅಗ್ನಿ ಅದೊಂದು ದೇವಪದ. ಈ ಜನ್ಮದಲ್ಲಿ ದರ್ಶನ ಅಂತ. ಅದು ಅಪರೋಕ್ಷ ಅಂದರೆ ಒಮ್ಮೆಲೆ ಯಾವಾಗಲೂ. ಪ್ರತಿಯೊಂದು ಜನ್ಮದ ಅಪರೋಕ್ಷ ಅಂತ ಇಲ್ಲ. ಅಪರೋಕ್ಷ ಅಪರೋಕ್ಷ ಜ್ಞಾನ ಅಂತ ದೇವರು ನೋಡ್ತಾನೆ ಇರ್ತಾರೆ. ಮತ್ತು ಅವರು ಸಮಾಜ ವ್ಯವಸ್ಥೆಗೆ ಹೋಗುವುದು ಬರುವುದು ಅಂತ ಇರುತ್ತೆ. ಹೇಳ್ತಾರೆ, ನಾನು ಯಾರು ಗೊತ್ತಾ, ನಾನು ಅದು ಕುರುಕ್ಷೇತ್ರದಲ್ಲಿ ಯಾವುದಾದ್ರೂ ಒಂದು ಬಿಡಬೇಕು ಅದರಲ್ಲಿ ಅಷ್ಟೇ. ಒಂದ ಅಪರೋಕ್ಷ ಜ್ಞಾನ ಅಂತಂದು ಬಿಟ್ಟರೆ ದೇವರನ್ನು ಆವಾಗ ಬಿಂಬ ರೂಪವನ್ನು ಆವಾಗ ನೋಡ್ತಾ ಇದ್ದಾರೆ ಅಂತ. ತಂದೆ ಹೇಳ್ತಾರೆ, ಅಂದ್ರೆ ಇವ್ರು ಏನು ಬುದ್ಧಿ ಇಲ್ಲ, ಸ್ವಲ್ಪ ಮಂದನಾಗಿ ಇರ್ತಾರೆ. ಆಗ ಮುಂದೊಮ್ಮೆ ದೇವರನ್ನು ಕಾಣ್ತಾರೆ ಅವರು ಅಂತ ಹೇಳ್ತಾರೆ. ಅಪರೋಕ್ಷ ಜ್ಞಾನ ಆಗ್ತದೆ ಅಂತ ಹೇಳ್ತಾರೆ. ಆಗ ದೇವರನ್ನು ಕಾಣ್ತಾರೆ ಅಂತಂದರೆ ತನ್ನ ಅಪರೋಕ್ಷ ಜ್ಞಾನಿಯ ಒಂದು ಸಾಮರ್ಥ್ಯ ಏನು ಅದನ್ನು ತೋರಿಸ್ತಾರೆ ಅಂತ ಅರ್ಥ ಮಾಡಬೇಕೇನಾದರೂ ಅದಕ್ಕೆ. ಈಗ ತಾನು ಮಂದನಾಗಿದ್ದರೂ ಕೂಡ, ಈಗ ಮಂದನಂತೆ ಇದ್ದರೂ ಕೂಡ ಮುಂದೆ ತಾನು ಹೇಗೆ ಕೂಸಿನ ಮಗ ದಾಸ ಇದ್ದಂತೇನೆ ವಿಜಯದಾಸರು ಆರಂಭದಲ್ಲಿ ಒಂದೇ ಒಂದು ರೀತಿಯಲ್ಲಿ ಇದ್ದರು, ಮತ್ತು ಅವರ ಸಾಮರ್ಥ್ಯ ತೋರಿಸಲಿಕ್ಕೆ ಶುರು ಮಾಡಿದರು. ಅದೇ ರೀತಿಯಲ್ಲಿ ಇವರು ಕೂಡ ಆ ಏನು ಪ್ರಾರಬ್ಧವಶ ಆರಂಭದಲ್ಲಿ ಹೀಗಿರ್ತಾರೆ, ದಡ್ಡನಂತೆ ಮಂದನಂತೆ ಇರ್ತಾರೆ. ಮತ್ತು ಬೆಳೆದಂತೆ ಅವರ ಸಾಮರ್ಥ್ಯ ಪ್ರಕಟ ಆಗಲಿ. ಅದನ್ನು ಅಪರೋಕ್ಷ ಜ್ಞಾನ ಅಂದರೆ ಕರೆದ್ರು ಅಂತ ಹೀಗೇನಾದರೂ ಮಾಡಬೇಕು, ಗೌಣಾರ್ಥ ಮಾಡಬೇಕು. ಈಗ ಅವರಿಗೆ ಹಾಗೆ ಉಂಟು, ಅಪರೋಕ್ಷ ಜ್ಞಾನ ಆಯಿತು ಅಂತ ಮುಂದೆ ಅಪರೋಕ್ಷ ಜ್ಞಾನ ಆಗುತ್ತೆ ಅಂತ ಉಂಟ. ಹಾಗೆ ಗೌಣಾರ್ಥ ಮಾಡಿದರೆ ಸರಿ. ಒಂದ ಹಾಗೆ ಇಲ್ಲದಿದ್ದರೆ ಅಗ್ನಿಯ ಸನ್ನಿಧಾನ ಅಂತ ಅರ್ಥ ಮಾಡಬೇಕು. ಯಾವುದೋ ಒಂದು ಜೀವ ಅದರಲ್ಲಿ ಅಗ್ನಿಯ ಸನ್ನಿಧಾನ, ಅಗ್ನಿಯ ಆವೇಶ ಅಂತ ಹೀಗೇನಾದರೂ ಮಾಡಬೇಕು. ಶೇಷದಾಸರು ಪ್ರತಿ ಸುಳಾರಿಯಲ್ಲಿ ನಾನು ಅರ್ಜುನ ಅಂತ ಹೇಳ್ಕೊಂತಾರೆ ಸ್ವಾಮಿ. ಹೇಳ್ಕೊಂಡು ಒಂದು ರೂಮಲ್ಲಿ ಹಾಕಿ ಬೀಗ ಹಾಕಿ ಬಿಟ್ಟಿರ್ತಾರೆ. ಅವರಿಗೆ ನಾನು ಹೋದ್ಮೇಲೆ ತೆಗಿರಿ ಅಂತ ಹೇಳ್ತಾರೆ. ಅಯುಕ್ತತೆಯಲ್ಲಿ ಅವರ ಜೀವನ ಹೇಗೆ ಮಾಡಿದರೆ ಸರಿಯಾಗಿದೆ. ಒಂದು ಅಗ್ನಿಯ ಸನ್ನಿಧಾನ, ಇಲ್ಲ ಮುಂದೆ ಅವರು ತನ್ನ ಅಪರೋಕ್ಷ ಜ್ಞಾನದ ಸಾಮರ್ಥ್ಯದ ಪ್ರದರ್ಶನ ಹೇಗೆ ಮಾಡಿದರೆ ಸರಿ. ಆದ್ದರಿಂದ ಭಗವಂತನು ತ್ರಿಗುಣವರ್ಜಿತತ್ವೇನ ಉಪಾಸನೆಯ ಆರಂಭ. ಹಾಗೆ ತ್ರಿಗುಣವರ್ಜಿತ ಅಂತ ಅಲ್ಲಿಂದ ಉಪಾಸನೆ ಆರಂಭ ಮಾಡಿಬಿಟ್ರೆ ಅಮಲ ಗುಣಗಳನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಸಾಧ್ಯ ಆಗಬೇಕು ಅಂತಾದರೆ ಇವನಲ್ಲಿ ಮೊದಲು ದುರಾಗ್ರಹ ಅನ್ನತಕ್ಕಂಥದ್ದು ಹೋಗಬೇಕು, ದೇವರಲ್ಲಿ ಪ್ರೀತಿ ಅನ್ನತಕ್ಕಂಥದ್ದು ಬರಬೇಕು. ಪ್ರೀತಿಯಿಂದ ಬರಬೇಕು ಅಂತಂದರೆ ಖಗವಧ್ವಜನ ಅಂಗಡಿಯ ಭಜಿಸಬೇಕು, ಪಕ್ಷಿವಾಹನನ ಇವ ಭಜಿಸಬೇಕು. ಭಜಿಸಿದಾಗ ಒಳಗಿನ ದುರಾಗ್ರಹ ಹೋಗುತ್ತೆ, ಭಗವಂತನ ಪ್ರೀತಿ ಬರುತ್ತೆ. ಪ್ರೀತಿ ಬಂದ ಮೇಲೆ ತ್ರಿಗುಣವರ್ಜಿತತ್ವವನ್ನು ಆರಂಭಿಸಿಕೊಂಡು ಅಮಲ ಗುಣಗಳನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಆವಾಗ ಈ ಒಗಟು ಅರ್ಥ ಆಗುತ್ತೆ. ಅಂಥವರಿಗೆ ಹರಿಕಥಾಮೃತ ಸಾರ ಅರ್ಥ ಆಗುತ್ತೆ ಅಂತ. ಎಂಥದ್ದು ಇಲ್ಲ, ಆಚೆ ದೇವರನ್ನು ಪ್ರೀತಿಸುವುದೂ ಇಲ್ಲ, ಏನಿಲ್ಲ. ದಿಢೀರ್ ಬಂದ ಪುಸ್ತಕ ಬಿಡಿಸಿದ, ಏನ್ರಿ ಇದು ಅಂತಂದ. ಅದೇ ಎಷ್ಟು ಅಂಗಡಿಗಳು ಅಂತಂದ ಅಷ್ಟೇ. ಮತ್ತೊಬ್ರಿಗೂ ಒಂದೇ ಅಂಗಡಿ ಅಲ್ಲ ಅಂತಂದ್ರು, ಮತ್ತೊಬ್ಬ ಎದುರಿಗೆ ಜ್ಞಾನಭೂತವ್ರು ಒಂದೇ ಅಂಗಡಿ ಅಂತಂದ್ರು. ವಿತ್ತು ಅವರ ಹಾಗಾದರೆ ತ್ರಿಗುಣವರ್ಜಿತನ ಅಮಲ ಗುಣಗಳ ಪೊಗಳಿ ಹಿಗ್ಗುವ ಭಾಗವತರಿಗೆ ಮಿಗೆ ಭಕುತಿ ಸುಜ್ಞಾನವಿತ್ತು ಅವರ ರಕ್ಷಿಪುದು. ಯಾವುದು? ನನ್ನ ಈ ಹರಿಕಥಾಮೃತ ಸಾರ ಎನ್ನತಕ್ಕಂಥ ಗ್ರಂಥ ಅಂತ.
ಇನ್ನು ಮಿಗೆ ಅಂದರೆ ಬಹಳ. ಹೌದು, ಅದು ಹಳೆಗನ್ನಡವೂ ಇರ್ಬೋದು ಕಾಣುತ್ತೆ. ಹೌದು, ಮಿಕ್ಕಿದ್ದು. ಹೌದು ಹೌದು, ಅವರಿಗೆ ಕೊಟ್ಟು ಮಿಕ್ಕಿದ್ದನ್ನು ಇವರಿಗೆ ಕೊಡಿ ಅಂತ ಹೇಳ್ತೇವಲ್ಲ, ಹಾಗೆ ಮಿಗಿ ಅಂದರೆ ಮಿಕ್ಕಿದ್ದು ಜಾಸ್ತಿ ಆಗುತ್ತೆ.